ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕಂಡಕ್ಟರ್ ಆಗ್ತಾ ಇದ್ದಾರೆ. ಕಂಡಕ್ಟರ್ ಅಂತಂದರೆ BMTC ಕಂಡಕ್ಟರ್. ಯಾಕೆ ಅಂತಂದರೆ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆಲ್ಲರಿಗೂ ಕೂಡ ಉಚಿತ ಪ್ರಯಾಣ ಇತ್ತಲ್ಲ, ಈಗ ಆ ಪ್ರಯಾಣಿಕರ ಸಂಖ್ಯೆ 500 ಕೋಟಿ ದಾಟಿದೆ. 500 ಕೋಟಿಯ ಟಿಕೆಟ್ ಯಾರಿಗೆ ಇಶ್ಯೂ ಮಾಡ್ತಾರೆ ಅದನ್ನು ಮುಖ್ಯಮಂತ್ರಿಗಳು ಕೊಡ್ತಾ ಇರ್ತಕ್ಕಂಥದ್ದು. 500 ಕೋಟಿ ಮಹಿಳೆಯರು ರಾಜ್ಯದಲ್ಲಿ ಇಲ್ಲಿ ತನಕ ಉಚಿತ ಪ್ರಯಾಣವನ್ನು ಮಾಡಿದ್ದಾರೆ. ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ಇವತ್ತು 500ನೇ ಕೋಟಿಯ ಟಿಕೆಟನ್ನು ಮುಖ್ಯಮಂತ್ರಿಗಳು ವಿತರಿಸ್ತಾರೆ. ಮಹಿಳೆಯರಿಗೆ ಬಸ್ ಟಿಕೆಟನ್ನು ವಿತರಣೆ ಮಾಡೋದಕ್ಕೆ ಟೆಂಪರರಿಲಿ ಅವರು ಇವತ್ತು ಕಂಡಕ್ಟರ್ ಆಗ್ತಾ ಇದ್ದಾರೆ. ಕುಮಾರ ಕೃಪಾ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಅವರು ಬಸ್ಸನ್ನು ಹತ್ತಾರೆ. ಬೆಳಗ್ಗೆ 10 ಗಂಟೆಗೆ ಬಸ್ನಲ್ಲಿ ಮುಖ್ಯಮಂತ್ರಿಗಳಿಂದ 500 ಕೋಟಿಯ ಟಿಕೆಟ್. ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಅನೌನ್ಸ್ ಮಾಡಿದರು, ಯಾರಿಗೆ ಸಿಗುತ್ತೆ ಲಕ್ಕಿ ಅವ್ರಿಗೊಂದು ಬಹುಮಾನವನ್ನು ಕೂಡ ನಾವು ಕೊಡ್ತೀವಿ ಅಂತಂದ್ಬಿಟ್ಟು. ಶಕ್ತಿ ಯೋಜನೆ ಜಾರಿಗೆ ಬಂದು 2 ವರ್ಷ ಆಯಿತು. ಆ 2 ವರ್ಷದಲ್ಲಿ ಒಟ್ಟು 500 ಕೋಟಿ ಪ್ರಯಾಣಿಕರು ಬಸ್ನಲ್ಲಿ, ಅಂದರೆ ಎಲ್ಲ 4 ನಿಗಮಗಳು ಸೇರಿ ಪ್ರಯಾಣವನ್ನು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ 500 ಕೋಟಿಯ ಟಿಕೆಟನ್ನು BMTC ಬಸ್ನಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಬೆಳಿಗ್ಗೆ ವಿತರಿಸ್ತಾರೆ. ಆ ಕಾರ್ಯಕ್ರಮ ನಿಗದಿಯಾಗಿದೆ. ಅವ್ರ ಜೊತೆಯಲ್ಲಿ ಸಹಜವಾಗಿಯೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಕೆಲ ಸಚಿವರು ಕೂಡ ಸಾಥ್ ನೀಡ್ತಕ್ಕಂಥ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ ಮೊದಲ ಕಾರ್ಯಕ್ರಮ ಮುಖ್ಯಮಂತ್ರಿಗಳದು ನಿಗದಿಯಾಗಿರೋದು ಇದೇ ಕೆಲಸ. ಸೊ 10 ಗಂಟೆಗೆ ಮುಖ್ಯಮಂತ್ರಿಗಳು ಇವತ್ತು BMTC ಬಸ್ಸನ್ನು ಹತ್ತಿ ಆ 500 ಕೋಟಿಯ ಲಕ್ಕಿ ಯಾರಾಗ್ತಾರೆ ಅವರಿಗೆ ತಮ್ಮ ಟಿಕೆಟನ್ನು ವಿತರಿಸ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸರ್ಕಾರದ ವತಿಯಿಂದ, ಇಲಾಖೆಯ ವತಿಯಿಂದ ಒಂದು ಬಹುಮಾನ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಒಂದು ಬಹುಮಾನವನ್ನು ಕೊಟ್ಟು ಅವ್ರಿಗೆ ಅಭಿನಂದಿಸಿ, ಈ ಯೋಜನೆ ಯಶಸ್ವಿ ಆಗೋದಕ್ಕೆ ರಾಜ್ಯದ ಮಹಿಳೆಯರೇ ಕಾರಣ, ಸದುಪಯೋಗಪಡಿಸ್ಕೊಂಡಿದ್ದಾರೆ ಅಂತೆಲ್ಲ ಈಗಾಗಲೇ ಸಾರಿಗೆ ಸಚಿವರು ಮಾತನಾಡಿದ್ದಾರೆ.